ಸರ್ ನೀವು ಹೇಳಿದ್ರಿ ಮಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ, ಅವರು ವಾಪಸ್ ಕೂಡ ಕೊಟ್ಟರು ಅಂತ. ಮಲ್ಲಿಕಾರ್ಜುನ್ ಅವರ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ಗೊತ್ತಿದೆ ಅವರು ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಂಡು ಹೋದರು ಅಂತ. ಅವ್ರ ವಿಚಾರವಾಗಿ ನಿಮಗೆ ಏನು ಗೊತ್ತಿದೆ ಅಂತ? ಮಲ್ಲಿ ಅವರು ನನಗೆ ಈ ವಾಸ್ ವೆರಿ ಕ್ಲೋಸ್ ಟು ಮೀ. ವಿ ವರ್ ಸೋ ಕ್ಲೋಸ್ ಆ್ಯಂಡ್ ಟಚ್ಚಲ್ಲೇ ಇರ್ತಿದ್ರು. ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕಂದರೆ ಅದಾದಮೇಲೆ ಐ ವಾಸ್ ವೆರಿ ಬ್ಯುಸಿ ಇನ್ ಗೇಮು. ನಾನು ಚೆನ್ನೈಯಲ್ಲಿ ಶೂಟಿಂಗ್ ಒಂದಷ್ಟು ದಿನ ಮಾಡಿ ಒಂದೂವರೆ ವರ್ಷ ಅಷ್ಟು ನಾನು ಚೆನ್ನೈಯಲ್ಲೇ ಓಡಾಡ್ಕೊಂಡಿದ್ಬಿಟ್ಟೆ. ಯಾಕಂದರೆ ಇಳಿಯರಾಜ ಮ್ಯೂಸಿಕ್ಕು ಎಲ್ಲ ಅಲ್ಲೇ ಇದ್ದಿದ್ದರಿಂದ ನಾನು ಅಲ್ಲಿ ಜಾಸ್ತಿ ಓಡಾಡ್ತಾಯಿದ್ದೆ. ಇಲ್ಲೂ ಅಷ್ಟೇ ಮೇಲೆ ರಿಲೀಸು ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನನಗೆ ಮಲ್ಲಿಯವ್ರ ಇನ್ಸಿಡೆಂಟು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಸ್ವಲ್ಪ ವರ್ಷ ಒಂದು 2-3 ವರ್ಷದ ಹಿಂದೆಯೇ ನನಗೆ ಮಲ್ಲಿಯವ್ರು ಇಲ್ಲ ಇವಾಗ ದರ್ಶನ ಜೊತೆಲಿ ಇಲ್ಲ ಅಂತ ನಾನೊಂದಷ್ಟಲ್ಲಿ ಟ್ರೈ ಮಾಡಿದೆ ನನ್ನ ಮೊಬೈಲಿಂದ. ಅವ್ರು ನಾಟ್ ರೀಚಬಲ್ ಸಿಗ್ತಾಯಿತ್ತು. ಅದಾದಮೇಲೆ ಎಲ್ಲಿ ಮಲ್ಲಿಯವರು, ಯಾಕಂದರೆ ಮತ್ತೆ ಏನಾದರೂ ಮೂಮೆಂಟ್ ಆಗುತ್ತಾ ಏನು ಅಂದರೆ ಮಲ್ಲಿಯವ್ರು ಇಲ್ಲ ದರ್ಶನ್ ಜೊತೆಲಿ ಅಂತ ನಂಗೆ ಹೇಳಿದಾಗ ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಮಲ್ಲಿಯವ್ರ ಪಾಪ ಇನ್ನೇನು ಮಾಡೋಕ್ಕಾಗತ್ತೆ, ದರ್ಶನ್ ಜೊತೆಲೇ ಅವ್ರು ಇಲ್ಲ ಅಂದಮೇಲೆ ಇನ್ನು ಮಲ್ಲಿನ ಹಿಡ್ಕೊಂಡು ಏನು ಪ್ರಯೋಜನ ಅಂತ ನಾನು ಮರ್ತುಬಿಟ್ಟಿದ್ದೆ. ಈಗ ನನಗೆ ಗೊತ್ತಾಗ್ತಾ ಇರೋದು ಮಲ್ಲಿ ಮನೇಲೂ ಇಲ್ಲ ಅನ್ನೋದು. ಅದೇ ನಿಮ್ಗಳ ಮುಖಾಂತರನೇ ನನಗೆ ಈಗ ಸರ್ಪ್ರೈಸ್, ಅದೇ ನನಗೆ ಗ್ರೇಟೆಸ್ಟ್ ಸರ್ಪ್ರೈಸ್ ಅನ್ನಿಸ್ತಾರೆ. ನೀವು ಕಂಡ ಹಾಗೆ ದರ್ಶನ್ ಅವ್ರು ಹೇಗೆ, ನೀವು ಕಂಡಂತಹ ದರ್ಶನ್? ಈಗ ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ನಾವು ನೋಡಿರೋದು ಅಣ್ಣವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ತುಂಬ ಹತ್ತಿರ ಅಣ್ಣವ್ರನ್ನ ನೋಡ್ಕೊಂಡು ಬಂದಿರೋದು. ಅದಾದಮೇಲೆ ರಜನಿಕಾಂತ್ ನನಗೆ 2 ಫೇವ್ರೇಟು. ಅದು ಬಿಟ್ಟರೆ ಅಪ್ಪು ಅವರು, ಒಳ್ಳೆತನ, ಜನಗಳ ಹತ್ರ ಮಾತಾಡೋದು, ಭಾಷೆ, ಅಭಿಮಾನ ಎಲ್ಲ ಆ ರೇಂಜಿಗೆ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರ ಫಿಲ್ಮ್ಗೆಲ್ಲ ಕನ್ನಡದವ್ರನ್ನೇ ಹಾಕ್ಕೋಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ ಅಂತ. ನಮ್ಮ ಜೊತೆ ಮಾಡಿದಾಗಲೂ ಅವರು ಏನು ಆರ್ಟಿಸ್ಟ್ಗಳನ್ನೆಲ್ಲ ಕೇಳಿದಾಗ ನಾನು ಲೋಕಲ್ ಆರ್ಟಿಸ್ಟ್ಗಳೇ ಹೇಳ್ತಿದ್ದೆ. ಮಾಲ್ವಿಕಾ, ಅವಿನಾಶು, ತಾರಾ, ಈ ಥರದ್ದೇ ನಾನು ಮಾತಾಡಬೇಕಾದ್ರೆ ಅವ್ರಿಗೆ ಖುಷಿ ಆಗ್ತಿತ್ತು. ಅದಾದಮೇಲೆ ಇದು ನನಗೆ ಅವ್ರು ಪರ್ಸ್ನಲ್ಲಾಗಿ ನಾನು ಯಾವತ್ತೂ ಇದುವರೆಗೂ ಮಾತಾಡಿಲ್ಲ, ನಾನು ಇದು ಹೋಗಿಲ್ಲ ಎಲ್ಲೂ ಆಚೆ ಕಡೆ, ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಬಟ್ ನನಗೆ ಇದಾಗಿರೋದು ದೊಡ್ಡ ದುರಂತ. ಈ ಲೇಟ್ ನೈಟ್ ಪಾರ್ಟೀಸ್ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಇದು. ಒಬ್ಬರು ಪೋಸ್ಟ್ಗಳು ಮಾಡೋದ್ರಿಂದ ನಾವು ಎಣ್ಣೆ ಹೊಡೆದು ಜಾಸ್ತಿ ಹೊತ್ತು, ಯಾಕಂದರೆ ಆ ಒಂದು ವಿಡಿಯೋ ನೋಡಿದಾಗ ನಾನು ಒಂದು ಕ್ಲಿಪ್ಪು, ಇಟ್ ವಾಸ್ 3 AM ಅಂತ ಇತ್ತದೇನೋ ಅಲ್ವಾ, ಅವ್ರ ಗಾಡಿ ಪಾಸ್ ಆಗಿದ್ದೇನೋ 3 ಗಂಟೆವ್ರಿಗೆ ಯಾರು ಎದ್ದಿರ್ತೀವಿ? ಶೂಟಿಂಗ್ ಇದ್ದರೆ ಮಾತ್ರ ಎದ್ದಿರ್ತೀವಿ ನಾವು, ಇಲ್ಲಾಂದರೆ ಯಾರಿಗೆ ಅಷ್ಟು ಟೈಮ್ ಇರುತ್ತೆ? 10 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 4-5 ಗಂಟೆಗೆ ಎದ್ದೊಳ್ತೀವಿ ನಾವು. ಎಲ್ಲಿ ನಮಗೆ ಅಷ್ಟು ನಾಲೆಡ್ಜ್ ಇರುತ್ತೆ ಗೊತ್ತಿಲ್ಲ. ಬಟ್ ಸಿನಿಮಾ ಬಿಟ್ಟರೆ ನೀನು ಯೋಚನೆ ಮಾಡಲ್ಲ. ಇದು ಹೇಗಾಯಿತು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ನನಗೆ ಕೋವಿಡ್ ಟೈಮಲ್ಲಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಹಿಸ್ ಬಿಹೇವಿಯರ್. ಆನೆ ಎಲ್ಲ ದತ್ತು ತೊಗೊಂಡಿದ್ದು, ಈ ಥರದ್ದು ಇನ್ಸಿಡೆಂಟ್ ನೋಡಿದಾಗ ನಮಗೆ ಇದು ರೈಟ್ ಟೈಮ್ ಅಲ್ವಾ? ಯಾಕಂದರೆ ಜನಗಳು ಸಾಯ್ತಿದ್ರು, ಪ್ರಾಣಿಗಳು ಎಷ್ಟು ತೊಂದರೆ ಆಗ್ತಿತ್ತು. ಆ ಟೈಮಲ್ಲಿ ಅವ್ರ ಕೈಲಾಗಿದ್ದು ಸೇವೆ ಮಾಡಿದ್ರಲ್ಲ ಅಂತ ಆಸೆ ಆಯಿತು. ಬಟ್ ಆಮೇಲೆ ಇದಂತೂ ದುರಂತ, ಇದು ನಂಬಕ್ಕಾಗ್ದಿರೋಂಥ ಒಂದು ದುರಂತ. ಇದು ಯಾರು ಮಾಡಿದ್ರೋ ಏನೋ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.